ನಮಸ್ಕಾರ ರೀ ಬೀದರ್ ಬಂದೆ ನೋಡ್ರಿ. ನಾ ಎಲ್ಲಿದ್ದೀರಿ ಅಂದ್ರು ನೋಡ್ಬೋದು ನೀವು. ನಾ ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತಾ? ನೋಡ್ರಿ ಬೀದರ್ ಬಂದೆ ನೋಡ್ರಿ. ಒಂದು ಜೈ ಶ್ರೀರಾಮ್. ಈಗ ನಾ ಭೀಮಾಶಂಕರ್ ನಡೆದೀನಿ. ಇನ್ನು 30 ಕಿಲೋಮೀಟ್ರ್ ಅದ. ಇನ್ನು ಫುಲ್ಲು ಅಪ್ಪದಂತ ಹೇಳತ್ತಾರ. ಎಲ್ಲರೂ ಸಪೋರ್ಟ್ ಮಾಡಿರಿ, ಶ್ರೀರಾಮ್ ಅಂತ ಕಮೆಂಟ್ ಮಾಡಿರಿ. ಮತ್ತು ಮುಂದೆ ಹೋಗಿ ಇಲ್ಲಾಂದ್ರೆ ಒಂದು ಡ್ಯಾನ್ಸ್ ಹೊಡೆ ಮತ್ತು ಮನ್ಸಲ್ಲತ್ತದ. ಈಗ ಡ್ಯಾನ್ಸ್ ಹೊಡೆದೇ ಈಗ ನೋಡ್ರಿ. ನಾ ಎಂಥ ಪಾಯಿಂಟಿಗೆ ಬಂದಿದ್ದ ಅಂದರು ಆಪ್ಗ 2 ರೋಡ್ ಬಂದ್ರಿ. ಈಗ ಯಾವ್ದು ಅಂತ ಗೊತ್ತಾಗಲ್ಲ. ಅದ ಸ್ವಲ್ಪ ನೋಡಬೇಕು. ಫಸ್ಟ್ ನಿಮ್ಗೆ ವಿಡಿಯೋ ಮಾಡ್ಬೇಕಾಯ್ತದು. ಏ ನೋಡ್ರಿ ನಾ ಇಷ್ಟು ಕಷ್ಟಪಡತ್ತೀನಿ. ಒಂದು ಸಪೋರ್ಟ, ಒಂದು ಲೈಕ ಎಲ್ಲ ಬರಬೇಕು. ಬರ್ರಿ. ಮತ್ತು ನಾ ಫಸ್ಟ್ ಲೊಕೇಶನ್ ಹಾಕ್ತೀನಿ. ಲೊಕೇಶನ್ ಹಾಕಿ ಮತ್ತು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನೋಡ್ರಿ ಜರ್ನಾ ನೋಡಿದ್ರೆ ವಾರೇ ವಾ. ನೋಡ್ರಿ ನಾ ಇಷ್ಟು ಕಷ್ಟಪಡ್ಲತ್ತಿದ, ನೀವೆಲ್ಲ ಲೈಕ ಸಪೋರ್ಟ್ ಗಿಪೋರ್ಟ್ ಮಾಡಿಲ್ಲ. ಮತ್ತು ನಾ ವಿಡಿಯೋ ಇನ್ನ ಮತ್ತು ಕೇದಾರ್ನಾಥ್ಗೆ ಹೋದ್ರೆ ಮಾತಾಯ್ತು. ಆ ಕಡೆ ಇದರ ಮಂದಿ ನೋಡ್ರಿ. ವ್ಯೂ ಪಾಯಿಂಟ್ ನೋಡ್ರಿ. ಇದು ಖತರ್ನಾಕ್ ವ್ಯೂ ಅದಲ್ಲ. ಅಲ್ಲಿ ಆ ಬೆಟ್ಟದಿಂದ ಹೊಂಟು ನೋಡ್ರಿ. ಮಳೆ ಕಾಣತ್ತದ. ಮತ್ತೀಗ ಇಲ್ಲಿ ಟೌನಿಗೆ ಹೋಗೋದು. ಈಗ ಆ ರೋಡ್ ಕಾಣತ್ತೆ ನೋಡ್ರಿ ನಿಮ್ಗೆ. ನೋಡ್ರಿ ಇಷ್ಟು ಕಷ್ಟಪಡತ್ತೀನಿ. ಒಂದು ಲೈಕ, ಒಂದು ಸೀರೆ, ಒಂದು ಬಟನ ಹೊಡ್ರಿ ಪಟ್ಟ ಅಂತ. ಮತ್ತು ಮುಂದೆ ಹೋಗಿ ಮಾಡ್ರಿ ಪಟ್ಟ ಅಂತ. ನೋಡಿ ಇಬ್ಬರು ಮಕ್ಕಳು ಬರ್ತಾಯಿದ್ದಾರೆ ನಡ್ಕೊಂಡು ಸ್ಕೂಲ್ಗೆ. ನೋಡ್ತಾ ಇರ್ಬೋದು ನೋಡ್ರಿ. ಬೀದರ್ ಮಂದಿ ನೀವು ಊರಾಗ ಬಾಬು कहाँ से आ रहे? रुको उधर से कहाँ से? तुम्हारा गाँव कौन सा? बर्दवाड़ी. अभी लगता है इधर सामने रोड की. कितना किलोमीटर डेली चलते पैदल? कितना किलोमीटर? 1-2 किलोमीटर? 1 किलोमीटर. पता नहीं, ನನಗೆ ಹಿಂದಿ ಬರ್ತಾ ಇಲ್ಲ. ಅದಕ್ಕೆ ಬನ್ನಿ. ಹಾಂ ಜಾವ್. ಜೈ ಶ್ರೀರಾಮ್. ಓಕೆ ಬಾಯ್. ಬನ್ನಿ ಬೀದರ್ ಮಂದಿ. ನೀವು ಸಾಲಿ ಊರಾಗಿದ್ರು ಸಾಲಿ ಕಲಿಯಲ್ಲ. ಪರ್ಗಳು ನಡ್ಕೋತ ಬಂದು ಸಾಲಿ ಕಲಿತಾವ. ಯಾರಿಗೆ ಹೇಳ್ಬೇಕ್ರು? ಬರ್ರಿ ಸಾಲಿಗಿಲಿಗೆ ಬರ್ರಿ. ನಾವ್ರ ಕಲ್ತಿಲ್ಲ, ನೀವ್ರ ಕಲ್ಲು. ನೋಡಿ ಯಾವ ಥರ ರೂಟ್ ಇದೆ ಅಂತ. ನಿಮಗೆ ಗೊತ್ತಾ? ಇದರ ಮಂದಿ ನೋಡ್ರಿ ಏನು ರೂಟ ನೋಡ್ತಾ ಇರ್ಬೋದು. ಚೆನ್ನಾಗಿಲ್ಲ ರೂಟು. ಫುಲ್ಲು ಬೆಟ್ಟ ಹತ್ಸೋದಿದೆ. ರೋಡ್ ಬೇರೆ ಸರಿಯಾಗಿಲ್ಲ. ಏನು ಮಾಡಬೇಕು ಏನು ಗೊತ್ತಾಯ್ತಿಲ್ಲ. ನಮ್ಮ ಆಯಿ ಕೊಟ್ಟಿದ್ದು ಊಟ ತಿಂತಾಯಿದ್ದೀನಿ. ಪಾಪ ಅಜ್ಜಿ ತುಂಬ ಒಳ್ಳೆಯವರು. ಮತ್ತು ನನಗೆ ಟಿಫಿನ್ ಮಾಡಿಕೊಟ್ಟು ಮತ್ತು ಟೀ ಕಾಫಿ ಎಲ್ಲ ಕೊಟ್ಟು ತಿನ್ನಿಸಿ ಮತ್ತು ಇವಾಗ ತಿಂತಾಯಿದ್ದೀನಿ ಅವರು ಕೊಟ್ಟಿರೋ ತಿಂಡಿನ. ಬನ್ನಿ, ಚಪಾತಿ ಮತ್ತು ಗೋಬಿ ಪಲ್ಯ ಇದೆ, ನೀವು ತಿನ್ನಿ. ನೋಡ್ತಾ ಇರ್ಬೋದು ಅಲ್ಲಿ ಚಪಾತಿ ಮತ್ತು ಒಂದು ಸಕ್ಕತ್ತಾಗಿರೋ ಇವು ಇದೆ. ಅದರೊಳಗಡೆ ಊಟ ಒಂದು ಸಿಕ್ಕರೆ ಸಾಕು ಅಂತೀನಿ. ಬನ್ನಿ, ತಿಂತ ಮಾತಾಡೋಕ್ಕಾಗಲ್ಲ. ಮತ್ತು ಮೀಟ್ ಆಯ್ತೀನಿ ಬನ್ನಿ. ಮಂದಿ ನಮ್ಮ ಮತ್ತು ನೋಡಿರಿ ತಂದೆ ಆಯ್ತು ನೋಡಿ ಕೆಲವೊಂದಿಕ. ಮತ್ತು ಮ್ಯಾಲೆ ಇರೋದಿದೆ ನೋಡಿರಿ. ಹೀಗೆ ಮತ್ತು ಕೆಳಗಿನ ಡೌನಿಂದ ಬಂದೀನಿ. ಮತ್ತು ಮ್ಯಾಲೆ ಹೋಗುತ್ತಾ ಬರ್ರಿ. ನೋಡಿ ಕೈಲಿ ಆಗಲ್ದಂತ ಅನ್ನಬಾರ್ದು ಯಾವತ್ತು. ಆಗುತ್ತೆ ಅಂದರೆ ನೋಡಿ ಏನು ಬೆಟ್ಟ ಇದೆ ಅದನ್ನು ಹತ್ಕೊಂಡು ನೋಡ್ತಾ ಇರಲ್ಲ. ಹಿಂಗೆ ಮೇಲ್ಗಡೆ ಹೋಗ್ತಾಯಿದ್ದೀನಿ. ಕಾಣಿಸ್ತಾ ಇದೆಯಲ್ಲ ನೋಡ್ಬೋದು. ಡಬ್ಬ ನಮ್ಮ
ಮುರಿದೋಯ್ತು. ಅಯ್ಯೋ, ಎಲ್ಲಾದರೂ ಬಂದಾಗ ಏನಾದರೂ ಮುರಿದೋದ್ರೆ ತುಂಬ ತ್ರಾಸಾಗ್ಬಿಡುತ್ತೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಹೆಂಗೆ ತಪ್ಪಿಸ್ತಾ ಇದ್ದೀನಿ. ಸೈಕಲ್ ಹಿಂದೆ ಹೋಗ್ಬಿಟ್ರೆ ಕಷ್ಟ. ಏನ್ರಿ ಬೀದರ್ ಮಂದಿ ಬರ್ರಿ, ನನ್ನ ಕೈ ಸೋಡ್ತೀನಿ ಪ್ಲೀಸ್ ರೀ. ಇಷ್ಟು ತ್ರಾಸು ತೊಗೊಳತ್ತೀನಿ. ಇನ್ನೂ 20 ಕಿಲೋಮೀಟ್ರ್ ಅದ. 20 ಕಿಲೋಮೀಟ್ರ್ ಇನ್ನೂ ದಬರ್ಸಿದ್ದದ. ಇನ್ನೂ ಒಂದು ಹೊಸದ, ಅದು ಹೊಸದು ಹಾಕ್ಸಮಿ, ಹಾಕ್ಸಿ ಮಾಡಮಿ. ಬರ್ರಿ ನೋಡ್ರಪ್ಪ ಬೀದರ್ ಮಂದಿ, ನೋಡ್ರಿ. ವಾವ್, ಏನು ನೀವು ಪರಿಸರ ಸಕ್ಕದಾಗಿದೆ ಗುರು. ಸೈಕಲ್ ಮಾತ್ರ ಏನಿದಾರೆ ಬರೀ, ನನ್ನ ಎತ್ಕೊಂಡ ಬಿಡವ್ರಿ. ಹಿಂಗಿದೆ ದಾರಿ, ಹಿಂಗಿವೆ ನೀರು ಹರಿತಾ ಇರೋದು ನೋಡ್ತಾ ಇರ್ಬೋದು. ಈ ಥರ ಇದೆ. ಒಂದು ದೊಡ್ಡದೊಂದು ಇದು ತಗೊಳ್ಳೋ ಇದೆ ಅಂದರೆ ಆಯ್ತಾನೆ ಇಲ್ಲ ನೋಡಿ. ಗಾಡಿನ ನಿಲ್ಸವ್ರೆ ಅಣ್ಣವರು. ನೋಡ್ತಾ ಇರ್ಬೋದು ದಾರಿ. ಮೇಲ್ಗಡೆ ಏರಿಸೋದು ವಿಡಿಯೋ ಮಾಡಿದ್ದೀನಿ. ಆಗ್ತೈತೆ ಇಲ್ಲ, ಇದು ನೆಟ್ವರ್ಕ್ ಇಲ್ಲ ಇಲ್ಲಿ. ನೋಡ್ತಾ ಇರ್ಬೋದು ಊರು. ಇಲ್ಲಿ ಹೆಂಗಿರುತ್ತೆ ಅಂದರೆ ಊರು ಗಾಳಿ ಹೊಡಿತಾ ಇದೆ ನೋಡಿ. ಹಿಂಗೆ ಕಾರ್ ಬರ್ತಾ ಇದೆ. ಹಾಂ ಬಾವು, ಕರ್ನಾಟಕ. ಹಾಂ, ಓಹೋ ಓಹೋ. ಗಾಡಿಗಳನ್ನ ತೊಗೊಂಬರ್ಬೇಕು. ಪುಣೆ ತನಕ ಬಂದು ಬರಬೇಕು ಅಂದರೆ ಅಲ್ಲಿಂದ ಗಾಡಿ ಒಂದ್ಸಲ ಸರ್ವಿಸ್ ಮಾಡಿಸ್ಕೊಂಡು ಈ ಥರ ಘಾಟ್ಗಳಿಗೆ ಬರಬೇಕು. ಯಾಕೆಂದರೆ ನಾನು ಮುಂದೆ ಒಳ್ಳೆಯದಕ್ಕೆ ಹೇಳ್ತಾ ಇರೋದು, ಈ ಘಾಟಲ್ಲಿ ತುಂಬ ತರುಗಳಿದ್ದಾವೆ. ಮತ್ತು ಡೌನು ಅಪ್ಪು ತುಂಬ ಇದೆ. ಅಪ್ಪು ತುಂಬ ನಾನು ರಿಸ್ಕ್ ಮಾಡಿಕೊಂಡು ಮೇಲೆ ಹತ್ತಿದ್ದೀನಿ. ಅಪ್ಪ ನೋಡ್ತಾ ಇರ್ಬೋದು, ಹಿಂದೆ ಗಾಡಿ ಬರ್ತಾ ಇದೆ. 36 ಕಿಲೋಮೀಟ್ರಿಂದ 16 ಕಿಲೋಮೀಟ್ರಿಂದ ನಾನು ಬರ್ತಾ ಇರೋದು. 9 ಗಂಟೆ ಬಿಟ್ಟಿದ್ದೀನಿ. 3 ಅವರ್ಗೆ ನಾನು 16 ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಅಜ್ಜಿಗೆ ಟೀ ಹೇಳಿದ್ದೀನಿ, ಟೀ ತರ್ತಾರೆ. ಯಪ್ಪ ಫುಲ್ಲು ರಿಸ್ಕ್ ಗುರು. ಮೇಲ್ಗಡೆ ಹತ್ತೋದೆ ನನಗೆ ಕಷ್ಟ ಆಗಿಬಿಟ್ಟಿತ್ತು. ನನಗೇನೂ ತಿಳಿತಾ ಇರಲಿಲ್ಲ. ಬೀದರ್ ಮಂದಿ ಇಲ್ಲರ ಒಂದು ಸಪೋರ್ಟ್ ಮಾಡಿರಪ್ಪ. ಟೀ ಕುಡಿದು ಇವಾಗ ರೋಡು ನೋಡ್ಕೊಂಡು ಇವಾಗ ಅಲ್ಲಿ ಹೈವೇ ಇದೆಯಲ್ಲ, ಆ ಹೈವೇ ಈ ಕಡೆಯಿಂದ ಹೋಗುತ್ತೆ. ಬನ್ನಿ ಮತ್ತೆ ಸಿಗೋಣ ಬೀದರ್ ಮಂದಿ ನೋಡ್ರಿ. ಮತ್ತು ನಮ್ಮ ಕರ್ನಾಟಕದವ್ರು ಸಿಕ್ಕ್ಯಾರ, ಬೀದರ್ದವರು, ನಮ್ಮ ಊರ್ದವರು ನೋಡ್ರಿ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ಸೋಮಶೇಖರ್ ಬಾಲ್ಕೆ ಅಂತ. ಹಾಂ ಸರ್, ಬಾಲ್ಕೆ ಅವರಾ? ಇದ್ದೀನಿ. ಹಾಂ ಹೇಳಿ. ನಾನು ಡಾಕ್ಟರ್ ಸೋಮಶೇಖರ್ ಬಾಲ್ಕೆ, ಬೀದರಿಂದ. ಹಾಂ ಸರ್. ನಾವು ಪುಣ್ಯದಿಂದ ಭೀಮಾಶಂಕರ್ ಹೋಗ್ತಾ ಇದ್ವಿ. ಇದು ತುಂಬ ಖುಷಿ ಆಯಿತು ನಿಮ್ಗೆ ನೋಡಿ, ನೀವು ಮಾಡ್ತಾ ಇರೋದು. ಹಾಂ ಸರ್. ನೋಡ್ರಿ ದಾರಿಗಳೇ, ಇವಾಗ 17 ಬೆಟ್ಟಗಳು ಹತ್ಕೊಂಡು ಬಂದಿದ. ಎಲ್ಲ ಸಣ್ಣವು ದೊಡ್ಡ ಎಲ್ಲನೇ ಹಿಡ್ಕೊಂಡು ಬನ್ನಿರಿ. ಇಲ್ಲಿಂದ ತೋರಿಸ್ತೀನಿ. ಖತರ್ನಾಕ್ ಅದ ನೋಡ್ರಿ ಬೆಟ್ಟ. ನೋಡ್ರಿ ನಾನು ರಾಮ ಇಲ್ಲಿಂತಾನ. ಯಾಕಂದ್ರೆ ಇವನಿಗೆ ಆ ಬಾವುಟ ಹಾಕದಂದ್ರೆ ರೀ ಇವನಿಗೆ ಓಡಲ್ರಿ. ಇವ ಏನು ಮಾಡ್ತಾನಂದ್ರೆ ರೀ, ಹಳ್ಳು ಹೋಯ್ತಾನೆ ರೀ. ನನಗೆ ಹಳ್ಳಿಗೆ ಹೋಗ್ಲಕ್ಕೆ ಆಗಲ್ಲ ರೀ. ನಂಗೆ ಒಂದೇ ಹಿಂಗೆ ಬರರ್ರ ಓಡ್ಬೇಕು. ನಂಗೆ ಈ ರೋಡ್ಗಳು ಶ್ರೀಶೈಲ ಹೆಂಗಿದೆ ಅಂದರೆ ಬೀದರ್ ಮಂದಿ ನೋಡ್ರಿ, ಅಲ್ಲಿ ರೋಡ ಹೈವೇ ಅದ ರೀ. ಇದು ಹಳ್ಳಿ ರೋಡ್ ಅದ ರೀ. ರೋಡ್ ನೋಡ್ರಿ, ಕಿತ್ತೋಗಿ ರೋಡ, ಫುಲ್ಲು ಕಿತ್ತೋಗಿ ರೋಡ. ಅದ್ರ ಸಲಕ್ಕೆ ಸ್ವಲ್ಪ ಲೇಟ್ ಆಗತ್ತು ರೀ. ಇವತ್ತಿಲ್ಲ ಅಂದ್ರೆ ನಾಳೆ ಹೋಗಮ್ರಿ. ತಲೆ ಕೆಡ್ಸ್ಕೊಬಾರ್ದ್ರಿ, ಆರಾಮಾಗಿ ಹೋಗಮ್ರಿ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡ್ರಿ. ನಿಮಗೆ ಭೀ ದರ್ಶನ ಮಾಡಿಸ್ತೀನಿ ರೀ. ಬರ್ರಿ ಹೋಗಮ್ರಿ. ಜೈ ಶ್ರೀ ಮಂದಿ. ಏನು ಭೀ ಕಾಣಲ್ಲ ಹೋಗ ಗಾಡಿಗಳು ಭೀ ಕಾಣಲ್ಲ ಹೋಗ್ಯ ನೋಡ್ರಿ. ಹೌದು ನೋಡ್ತೇವೆ ನಾವು ಒಬ್ಬರೇ ಕಾಣತ್ತೀವಿ. ನಮ್ಮ ಕ್ಯಾಮ್ರಾ ಯಪ್ಪ ಏನೋ
ನಾವು ಶಾಂಡ್ಗ್ಯಾನ ಮಜ್ಜಿಗೆ ಅಂಬೋದು ನೋಡ್ರಿ. ಜೈ ಶ್ರೀರಾಮ್. ನೋಡಿರಿ ಫಾಗ್ ಎಷ್ಟು ಹೊಂಟದ ನೋಡ್ರಿ. ನೋಡ್ರಕ್ಕೂ ಇದು ಗಾಡಿ ಲೈಟ್ಗಳು ಕಾಣಲ್ಲ. ಬರೀ ನಾವು ಪಟ ತೊಗೊಂಬಿ ಅವನು. ನಾನು ಹುಡುಗ ಇಬ್ಬರು ರಾಮೇಶ್ವರಮಿಂದ ಬೆಂಗಳೂರು ತನಕ ಬಂದಿದ್ವಿ. ಮತ್ತೆ ಸಿಕ್ಕಿದ್ದೀವಿ, ಮೀಟ್ ಆಗಿದ್ದೀವಿ ಭೀಮಾಶಂಕರಲ್ಲಿ. ತುಂಬ ನನಗೆ ಖುಷಿ ಆಯಿತು. ಇವಾಗ ಅವನ ಜೊತೆನೇ ಇದ್ದೀನಿ. ಮತ್ತು ನಾಳೆ ಬೆಳಗ್ಗೆ ಹೊರಡಬೇಕು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವಾಗ ದರ್ಶನ ಮಾಡ್ಕೊ. ಇದೇ ದೇವಸ್ಥಾನ ನೋಡಿ ನಾವು ಕ್ಲೀನ್ ಮಾಡ್ತಾಯಿದ್ದೀವಿ. ನಾನು ನನ್ನ ಫ್ರೆಂಡು ಅವನು ವೀಡಿಯೋ ಮಾಡ್ತಾಯಿದ್ದಾನೆ ಇವಾಗ. ಆವಾಗ ನಾನು ವೀಡಿಯೋ ಮಾಡ್ತಿದ್ದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ಅಂದರೆ ತುಂಬ ಕ್ಲೀನೆಸ್ ಇದೆ. ಆದರೆ ಕ್ರೌಡು ತುಂಬ ಇರುತ್ತೆ. ನಾವು ದರ್ಶನಕ್ಕೆ ಸಲುವಾಗಿ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ದೇವಸ್ಥಾನ ಕಡೆ ಹೊರಟಿದ್ದೀವಿ. ಬನ್ನಿ ದೇವಸ್ಥಾನದ ಆವರಣದಲ್ಲಿ ಮತ್ತೆ ವಿಡಿಯೋ ಮಾಡೋಣ. ದೇವಸ್ಥಾನದ ವಾತಾವರಣದಲ್ಲಿ ಬಂದಿದ್ದೀನಿ, ಬರ್ತಾ ಇದೆ. ಗೇಟ್ ತೋರಿಸ್ತೀನಿ ನೋಡಿ. ಇದೇ ದೇವಸ್ಥಾನ. ಬೈ ಥೋಡಾಟ್ನ ನೋಡಿ ದೇವಸ್ಥಾನದ ವಾತಾವರಣ ನೋಡಿ. ನಿನ್ನೆ ರಾತ್ರಿ ಹೇಳ್ದಂಗೆ ಇನ್ನು ಮಂದಿರ ತೆಗಿಯೋಕ್ಕೆ ಇನ್ನು ಎಷ್ಟು ಗಂಟೆ? 5 ಗಂಟೆ ತೆಗಿತಾರಂತೆ ನೋಡಿ. ಕ್ಲೋಸಿಂಗ್ ಟೈಮು 9:30, 9:30. ನೋಡ್ತಾ ಇರ್ಬೋದು ಈ ಥರ ಒಂದಿದೆ. ಬನ್ನಿ ಲೈನಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಒಂದು ಫ್ಯಾಮಿಲಿ ಇದೆ. ಈ ಕಡೆ ಒಂದು 3 ಜನ ಇದ್ದಾರೆ. ನಾನು ಮತ್ತು ನನ್ನ ಫ್ರೆಂಡು ಇದ್ದೀವಿ. ಬನ್ನಿ ದೇವರ ದರ್ಶನ ಆಗೋ ಮುಂಚೆ ಮತ್ತೆ ನಿಮಗೆ ನೋಡ್ರಿ ಲೈನು ಎಷ್ಟು ದೊಡ್ಡದಾದ ನೋಡಿ. ಈ ಥರ ಕಾಣಿಸ್ತದೆ ಗೋಪುರ. ನೋಡ್ತಾ ಇದ್ದೀರಾ? ಯಾಕೆಂದರೆ ಫಾಗ್ ಇದೆ, ಅದರ ಸಲುವಾಗಿ ಏನೂ ಕಾಣಿಸ್ತಾ ಇಲ್ಲ. ನಾನು ಫೋಟೋ ಹಾಕಿರ್ತೀನಿ, ನೋಡ್ತಾ ಇರ್ಬೋದು. ಬನ್ನಿ. ಅಲ್ಲಿ ಎಷ್ಟು ದಿನ ಬಂದ್ರಿ? ನಾವು ರೀ ಇವಾಗ 56ನೇ ದಿನ ಅದ ರೀ. ಹಾಂ ರೀ. ಎಲ್ಲೆಲ್ಲ ಹೋಗ್ಬೇಕೀಗ? ಇವಾಗ 12 ಜ್ಯೋತಿರ್ಲಿಂಗ ರೀ. ಈಗ 3 ಆಗ್ಯಾವ ರೀ. ಈಗ 50 ಅವ ರೀ. ಹಾಂ ರೀ. ನಿಮ್ಮನ್ನು ಮೀಟ್ ಆಗದೆ ದೊಡ್ಡ ಇದು ಆಯ್ತು ರೀ. ಯಾಕಂದ್ರೆ ನಮ್ಮ ಕರ್ನಾಟಕದವ್ರು ಸಿಗೋದು ಕಮ್ಮಿ ರೀ. ಹಾಂ ರೀ. ಇಲ್ಲಿ ಸಿಗ್ತಾರೆ, ಬಟ್ ಮಾತಾಡೋದಿಲ್ಲ ಕನ್ನಡದಲ್ಲಿ. ಹಾಂ ರೀ. ಅದು ಅವ್ರಿಗೆ ಬಿಟ್ಟಿದ್ರಿ. ಮತ್ತು ರೀ ನಮ್ಮ ಒಬ್ಬರು ಕರ್ನಾಟಕದವ್ರು ನಂಗೆ ಫಾಲೋವರ್ ಸಿಕ್ಕಾರ. ಅವ್ರು ಮಾತಾಡ್ತಾ ಇದಾರ. ನಂಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ ಕನ್ನಡದಾಗ ಸಿಕ್ಕಿದಾಗ. ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿದರ್. ನೋಡ್ರಿ ಬಿದರ್ ಮಂದಿ ನಮಸ್ಕಾರ. ಈಗ ಅಣ್ಣವರು ಟೀ ಕೊಡ್ಸೋರು. ಇವ ಅಣ್ಣವರಿಗೆ ದೇವರು ಒಳ್ಳೆಯದು ಶಕ್ತಿ ಕೊಡಲಿ ಅಂತ ಒಂದು ಆರಾಧನೆ ಮಾಡಾಮಿ. ನಾವೇ ನಮ್ಮ ಫ್ರೆಂಡು ನಾವು ಅಂದ್ವಿ ಇವಾಗ ಎಲ್ಲಾದರೂ ಟೀ ಕುಡಿಯೋಣ ಅಂತ. ಅಣ್ಣವರು ಮತ್ತು ದೇವರಪ್ಪಲೆ ಬಂದು ಇದರಾವು ಹಮ್ ಚಾಯ್ ಪಿಲಾತಾವು ಅಂತಂದು ಮತ್ತು ಕೂಡಿಸಿ ಎಲ್ಲ ಕೇಳಿ ಇದು ಮಾಡಿದ್ರು. ಮತ್ತೆ ಮುಂದೆ ಹೋಗೋಣ. ಮುಂದೆ ಹೋಗಿ ಮತ್ತೆ ಸಿಗೋಣ. ನೋಡಿ ಇವಾಗ ಬೆಟ್ಟದಿಂದ ಕೆಳಗಡೆ ಇಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಬ್ಬರು ಸೈಕಲ್ಲು ಒಂದೇ ಕಡೆ ಹಚ್ಚಿದ್ದೀನಿ. ನೋಡಿ ನನ್ನ ಫ್ರೆಂಡು ತುಂಬ ಖುಷಿ ಆಯ್ತಾ ಇದೆ ಇಲ್ಲಿಗೆ ಬಂದು. ತುಂಬ ಅಂದರೆ ತುಂಬ ಖುಷಿ ಆಯ್ತಾ ಇದೆ. ನೋಡ್ತಾ ಇರ್ಬೋದು ಮುಂದೆ ಎಲ್ಲ. ಜೈ ಶ್ರೀರಾಮ್. ಮತ್ತಾಗ ಹಾಕೊಂಡು ನೋಡು. ನಾವಿಬ್ಬರು ಸೈಕಲ್ಲು ಒಂದೇ ಕಡೆ ಹಚ್ಚಿದ್ವಿ ಇನ್ನು ಸೈಡ್ಗೆ. ಯಾಕೆಂದರೆ ಆ ಕಡೆ ಗಾಡಿನೂ ಕಾಣಬೇಕು, ಈ ಕಡೆ ಕಾಣಬೇಕು. ಯಾಕೆಂದರೆ ಟರ್ನಿಂಗ್ ಇದೆಯಲ್ಲ, ಅದ್ರ ಸಲುವಾಗಿ ಇಲ್ಲೇ ಹಚ್ಚಿದ್ದೀನಿ. ಬನ್ನಿ.